ನಮಸ್ಕಾರ ವೀಕ್ಷಕರೇ, ನಾನು ಶರಡ್ ಮುಷ್ಟೂರ್. ಮೂರುವರೆ ದಶಕಗಳ ಹಿಂದೆ ಅಂದ್ರೆ 1990ರ ಬಳಿಕ ರಾಷ್ಟ್ರ ರಾಜಕಾರಣದಲ್ಲಿ, ದೇಶದ ರಾಜಕಾರಣದಲ್ಲಿ ಮೈತ್ರಿ ಯುಗ ಆರಂಭವಾಯಿತು. ನೋಡಿ, ರಾಷ್ಟ್ರೀಯ ಪಕ್ಷವೊಂದು ಬಹುಮತ ಗಳಿಸದೇ ಇದ್ದಾಗ ಪ್ರಾದೇಶಿಕ ಪಕ್ಷಗಳನ್ನು ಜೊತೆಗೆ ಕೂಡಿಸಿಕೊಂಡು ಸರ್ಕಾರ ರಚನೆ ಮಾಡುವಂತಹ ಒಂದು ವ್ಯವಸ್ಥೆ 90ರ ನಂತರ ದೇಶದಲ್ಲಿ ಆರಂಭವಾಯಿತು. ಅಲ್ಲಿಂದ ಬಹುತೇಕ 2014ರವರೆಗೆ ಪ್ರಾದೇಶಿಕ ಪಕ್ಷಗಳು ಕಿಂಗ್ ಮೇಕರ್ ಆಗಿದ್ವು. ನೋಡಿ, ರಾಷ್ಟ್ರ ರಾಜಕಾರಣದಲ್ಲಿ ಕೂಡ ಪ್ರಾದೇಶಿಕ ಪಕ್ಷಗಳು ಕಿಂಗ್ ಮೇಕರ್ ಆಗಿ ವರ್ತನೆ ಮಾಡ್ತಿದ್ವು. ಅದೇ ರೀತಿ ರಾಜ್ಯದಲ್ಲಿ, ದೇಶದ ವಿವಿಧ ರಾಜ್ಯಗಳಲ್ಲಿ ಕೂಡ ಪ್ರಾದೇಶಿಕ ಪಕ್ಷಗಳು ತಮ್ಮ ಪ್ರಾಬಲ್ಯವನ್ನು ಹೊಂದಿದ್ವು. ಹಾಗೆ ರಾಷ್ಟ್ರೀಯ ಪಕ್ಷಗಳು ಕಡಿಮೆ ಸ್ಥಾನ ಪಡೆದ ವೇಳೆ ಪ್ರಾದೇಶಿಕ ಪಕ್ಷಗಳು ಕಿಂಗ್ ಮೇಕರ್ ಆಗಿ ಹೊರಹೊಮ್ಮುತ್ತಿದ್ವು. ಬಹುತೇಕ ಕಳೆದ ಮೂರುವರೆ ದಶಕಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಬಹುತೇಕ ಕಿಂಗ್ ಮೇಕರ್ಗಳಾಗಿ ಹೊರಹೊಮ್ಮಿವೆ. ಆದ್ರೀಗ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಾದೇಶಿಕ ಪಕ್ಷಗಳು ಕಂಗಾಲಾಗಿವೆ. ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಒದ್ದಾಡುತ್ತಿವೆ. ಇವತ್ತು ಒಂದು ಪಕ್ಷ ಹೊಡೆಯುತ್ತೆ, ನಾಳೆ ಮತ್ತೊಂದು ಪಕ್ಷ ಹೊಡೆದು ಹೋಗುತ್ತೆ, ಮರುದಿನ ಮತ್ತೊಂದು ಪಕ್ಷ ಹೊಡೆದು ಹೋಗುತ್ತೆ. ಬಹುತೇಕ ಇವತ್ತು ಕಳೆದ 1.5 ತಿಂಗಳಿಂದ ರಾಷ್ಟ್ರ ರಾಜಕಾರಣದಲ್ಲಿ ಇಂಥ ಸುದ್ದಿಗಳು ಕೂಡ ಬರುತ್ತಿವೆ. ಕೂಡ ಈಗಾಗಲೇ ಗಮನಿಸಿದ್ದೀರಾ, ಪ್ರಾದೇಶಿಕ ಪಕ್ಷಗಳು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಅದೇ ರೀತಿ ಒಡೆದು ಹೋಳಾಗುತ್ತಿವೆ. ಹಾಗಾದ್ರೆ ಪ್ರಾದೇಶಿಕ ಪಕ್ಷಗಳು ಒಡೆದು ಹೋಳಾಗುತ್ತಿರುವುದಾದರೂ ಯಾಕೆ? ರಾಷ್ಟ್ರೀಯ ಪಕ್ಷಗಳ ಆಕ್ರಮಣಕಾರಿ ನೀತಿಯಿಂದ ಪ್ರಾದೇಶಿಕ ಪಕ್ಷಗಳು ಮೂಲೆ ಗುಂಪು ಸೇರುವ ಪರಿಸ್ಥಿತಿ ಬಂದೊದಗಿದೆಯಾ ದೇಶದಲ್ಲಿ? ಮಹತ್ವದ ಕಾನೂನು ವಿಧೇಯಕವನ್ನು ಜಾರಿಗೊಳಿಸಲು ಬಿಜೆಪಿ ಇಂಥದೊಂದು ತಂತ್ರಗಾರಿಕೆ ರೂಪಿಸಿದೆಯಾ? ವೀಕ್ಷಕರು ನೋಡಿ, ಯಾವಾಗ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಹೀನಾಯವಾಗಿ ಸೋತು ಹೋಯಿತು, ಮುಖಭಂಗ ಅನುಭವಿಸಿತು, ಅದೇ ರೀತಿ ಬಿಜೆಪಿ ಇಲ್ಲಿ ಒಂದು ಐತಿಹಾಸಿಕ ದಾಖಲೆ ಬರೆದ ಮೇಲೆ, ಬಿಜೆಪಿ ಐತಿಹಾಸಿಕ ಗೆಲುವು ಸಾಧಿಸಿದ ಮೇಲೆ ಟಿಎಂಸಿ ಛಿದ್ರವಾಗಿದೆ. ನೋಡಿ, ಟಿಎಂಸಿಯ 20 ಸಂಸದರು ಈಗಾಗಲೇ ಪ್ರತ್ಯೇಕವಾಗಿ ಗುರುತಿಸಿಕೊಂಡಿದ್ದಾರೆ. ಎನ್ಡಿಎ ಸರ್ಕಾರಕ್ಕೆ ತಾವು ಬೆಂಬಲಿಸುವುದಾಗಿ ಹೇಳ್ಕೊಳ್ತಿದ್ದಾರೆ. ನೋಡಿ, ಟಿಎಂಸಿ ಸಂಸದರು ಇರ್ತಕ್ಕಂಥದ್ದು 28ರಲ್ಲಿ 20 ಸಂಸದರು ಈಗಾಗಲೇ ಎನ್ಡಿಎ ಜೊತೆ ಗುರುತಿಸಿಕೊಂಡಿದ್ದಾರೆ ಮತ್ತು ಪ್ರತ್ಯೇಕವಾಗಿ ಗುರುತಿಸಿಕೊಂಡಿದ್ದಾರೆ. ಈ ಮೂಲಕ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸುವುದಕ್ಕೆ ಸಿದ್ಧವಾಗಿದ್ದಾರೆ. ಅಷ್ಟೇ ಅಲ್ಲ, ಟಿಎಂಸಿ 60 ಶಾಸಕರು ಕೂಡ ಈಗಾಗಲೇ ಪ್ರತ್ಯೇಕವಾಗಿ ಗುರುತಿಸಿಕೊಂಡು ಮೂಲ ಟಿಎಂಸಿಯಿಂದ ಹೊರ ಬಂದಿದ್ದಾರೆ. ಇದು ಬರೀ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನೋಡಿ, ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಆಪ್ನ 10 ಸಂಸದರಲ್ಲಿ, ರಾಜ್ಯಸಭೆ ಸಂಸದರಲ್ಲಿ 7 ಜನ ಸಂಸದರು ಈಗಾಗಲೇ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇದು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಬಹುದೊಡ್ಡ ಸದ್ದು ಮಾಡುತ್ತಿದೆ. ಹಾಗೆ ಮಹಾರಾಷ್ಟ್ರಕ್ಕೆ ಬನ್ನಿ, 2022ರಲ್ಲಿ ಶಿವಸೇನೆ 2 ಹೋಳಾಯಿತು. ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಒಂದಷ್ಟು ಜನ ಎದ್ದು ಹೋಗ್ಬಿಟ್ರು, ಉಳಿದ ಜನ ಉಳಿದುಕೊಂಡಿದ್ದು ಉದ್ಧವ್ ಠಾಕ್ರೆ ಪಕ್ಷದಲ್ಲಿ. ಇದೀಗ ಶಿವಸೇನೆಯ 9 ಜನ ಸಂಸದರಲ್ಲಿ 6 ಜನ ಸಂಸದರು ಏಕನಾಥ್ ಶಿಂದೆ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಈ ಮೂಲಕ ಮುಂಬರುವ ದಿನಗಳಲ್ಲಿ ಎನ್ಡಿಎ ಸರ್ಕಾರಕ್ಕೆ ಬೆಂಬಲ ಕೊಡುವುದಕ್ಕೆ ನಿರ್ಧರಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಕೆಲ ರಾಜ್ಯಗಳ ಸ್ಥಿತಿ ಹೇಳ್ತೀನಿ ಕೇಳಿ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಕೂಡ ಹೊಡೆದು ಹೋಗಿತ್ತು. ಈಗ ಮರು ಜೋಡಣೆಯ ಯತ್ನ ಅಲ್ಲಿ ನಡೀತಿದೆ. ಅದು ಅಜಿತ್ ಪವಾರ್ ಅವರು ತೀರಿಕೊಂಡ ಮೇಲೆ. ಅಂದ್ರೆ ಎನ್ಸಿಪಿ, ಮೂಲ ಎನ್ಸಿಪಿಯಿಂದ ಅಜಿತ್ ಪವಾರ್ ಅವರು ಹೊರಗೆ ಬಂದ್ರು, ಎನ್ಡಿಎ ಗೌರ್ಮೆಂಟ್ಗೆ, ಬಿಜೆಪಿ ಗೌರ್ಮೆಂಟ್ಗೆ ಒಂದು ಬೆಂಬಲವನ್ನು ಕೊಟ್ಟರು. ಇದರಿಂದಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಉಳಿದಿರುವ 2 ಪ್ರಬಲ ಪ್ರಾದೇಶಿಕ ಪಕ್ಷಗಳು ಈಗ ಅಸ್ತಿತ್ವದ ಭೀತಿಯನ್ನು ಎದುರಿಸುತ್ತಿವೆ. ಅಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತು ನಡೀತಿರ್ತಕ್ಕಂಥ ಈ ಬೆಳವಣಿಗೆ ಬಹುದೊಡ್ಡ ಚರ್ಚೆ ಆಗ್ತಿದೆ. ಅದೇ ರೀತಿ ನೋಡಿ, ತಮಿಳುನಾಡಿನಲ್ಲೂ ಕೂಡ ಎಐಎಡಿಎಂಕೆ ಅಲ್ಲಿನ ಶಾಸಕರು ವಿಜಯ್ ಅವರಿಗೆ ಬೆಂಬಲ ಕೊಡ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ನಾಯಕತ್ವದ ವಿರುದ್ಧ, ಅಂದ್ರೆ ಪಳನಿಸ್ವಾಮಿ ನಾಯಕತ್ವದ ವಿರುದ್ಧ ದಂಗೆ ಎದ್ದಿದ್ದಾರೆ. ಇದರಿಂದಾಗಿ ಟಿವಿಕೆಗೆ ಬೆಂಬಲ ಕೊಡುವುದಕ್ಕೆ ಸಜ್ಜಾಗಿದ್ದಾರೆ. ಇಲ್ಲಿ ಆಶ್ಚರ್ಯವಾಗಿ ಮತ್ತು ಅತ್ಯಂತ ಪ್ರಮುಖವಾದ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಉತ್ತರ ಪ್ರದೇಶದ ಪ್ರಬಲ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಅಖಿಲೇಶ್ ಯಾದವ್ ಅವರ ನೇತೃತ್ವದ ಸಮಾಜವಾದಿ ಪಕ್ಷದಲ್ಲಿ ಈಗ 37 ಸಂಸದರಿದ್ದಾರೆ. 26ಕ್ಕೂ ಹೆಚ್ಚು ಸಂಸದರು ಈಗ ಬಿಜೆಪಿ ಜೊತೆ ಕೈ ಜೋಡಿಸುವುದಕ್ಕೆ, ಬಿಜೆಪಿಯೊಂದಿಗೆ ಸೇರಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ ಎಂಬ ಸ್ಫೋಟಕ ಮಾಹಿತಿಗಳು ಕೂಡ ಬರ್ತಿವೆ. ಇಷ್ಟೆಲ್ಲ ಯಾಕೆ ಆಗ್ತಿದೆ ರಾಷ್ಟ್ರ ರಾಜಕಾರಣದಲ್ಲಿ? ಪ್ರಾದೇಶಿಕ ಪಕ್ಷಗಳ ಸಂಸದರು ಬಿಜೆಪಿಯತ್ತ ಅಥವಾ ತಮ್ಮದೇ ಆದ ಪ್ರತ್ಯೇಕ ತಂಡವನ್ನು, ತಮ್ಮದೇ ಆದ ಪ್ರತ್ಯೇಕ ಪಾರ್ಟಿಯನ್ನು ಮಾಡಿಕೊಳ್ಳುತ್ತಿರುವುದಾದ್ರೂ ಯಾಕೆ? ಪ್ರಾದೇಶಿಕ ಪಕ್ಷಗಳಲ್ಲಿ ಇರತಕ್ಕಂಥ ಸಮಸ್ಯೆಗಳೇನು, ಸವಾಲುಗಳೇನು?
ಪಕ್ಷದಿಂದ ಹೊರಬರುವುದಕ್ಕೆ ಸಂಸದರು, ಶಾಸಕರು ಈ ಪ್ರಾದೇಶಿಕ ಪಕ್ಷಗಳಿಂದ ಹೊರಬರುವುದಕ್ಕೆ ಪ್ರಮುಖ ಕಾರಣವೇನು? ನೋಡಿ ವೀಕ್ಷಕರೇ, ಮೊದಲನೇದಾಗಿ ಪ್ರಾದೇಶಿಕ ಪಕ್ಷಗಳಲ್ಲಿ ಕುಟುಂಬದ ಹಿಡಿತ ಇದೆ. ಬಹುತೇಕ ಪ್ರಾದೇಶಿಕ ಪಕ್ಷಗಳಲ್ಲಿ ಕುಟುಂಬದ ಹಿಡಿತ ಇದೆ. ಆ ಕುಟುಂಬದ ಹಿಡಿತವನ್ನು ಯಾರು ಒಪ್ಕೊಳ್ತಿಲ್ಲ. ಮೊದಲನೇದಾಗಿ ನೋಡಿ, ಟಿಎಂಸಿಯಲ್ಲಿ ಬಹುತೇಕ ನಡೀತಿದ್ದು ಮಮತಾ ಬ್ಯಾನರ್ಜಿ ಅವರ ಸೋದರ ಹಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಸರ್ವಾಧಿಕಾರಿ ನೀತಿಗೆ ಬೇಸತ್ತು ಬಹುತೇಕರು ಕೂಡ ಈಗ ಎನ್ಡಿಎ ಜೊತೆ ಗುರುತಿಸಿಕೊಳ್ತಿದ್ದಾರೆ. ನೋಡಿ, ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸುವೇಂದು ಅಧಿಕಾರಿ ಕೂಡ ಅಭಿಷೇಕ್ ಬ್ಯಾನರ್ಜಿ ಅವರ ಕಿರುಕುಳಕ್ಕೆ ಬೇಸತ್ತು, ಅಭಿಷೇಕ್ ಬ್ಯಾನರ್ಜಿ ಅವರ ನಡೆಗೆ ಬೇಸತ್ತು ಹೊರ ಬಂದಿದ್ದಾರೆ. ಯಾಕಂದ್ರೆ ಟಿಎಂಸಿಯಲ್ಲಿ ಸೀನಿಯರ್ ನಾಯಕರುಗಳಿಗೆ, ಹಿರಿಯ ನಾಯಕರುಗಳಿಗೆ ಮನ್ನಣೆ ಸಿಗ್ತಿಲ್ಲ, ಬೆಲೆ ಸಿಗ್ತಿಲ್ಲ, ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಿಗ್ತಿಲ್ಲ. ಇದರಿಂದಾಗಿ ಬಹುತೇಕ ಟಿಎಂಸಿಯ ನಾಯಕರು ಈಗ ಹೊರ ಬರುತ್ತಿದ್ದಾರೆ. ಅದೇ ರೀತಿ ಶಿವಸೇನೆಯಲ್ಲಿ ನೋಡಿ, ಈಗಾಗಲೇ ಶಿವಸೇನೆ 2022ರಲ್ಲಿ 2 ಹೋಳಾಗಿತ್ತು. ಇದೀಗ ಮತ್ತೊಂದು ಹೋಳಾಗುವುದು ಕೂಡ ಸಿದ್ಧವಾಗಿದೆ. ಅಲ್ಲಿ ಉದ್ಧವ್ ಠಾಕ್ರೆ ಅವರ ನಾಯಕತ್ವವನ್ನು ಬಹುತೇಕರು ಒಪ್ಕೊಳ್ತಿಲ್ಲ. ಹೀಗಾಗಿ ಆ ಪಕ್ಷದ ಅಸ್ತಿತ್ವ ಭವಿಷ್ಯದ ದಿನಗಳಲ್ಲಿ ಏನಾಗಲಿದೆ ಎಂಬುದು ಕೂಡ ಇಲ್ಲಿ ಕುತೂಹಲಕಾರಿಯಾದಂತ ಪ್ರಶ್ನೆ. ಪ್ರಾದೇಶಿಕ ಪಕ್ಷಗಳಿಂದ ಬಿಜೆಪಿಗೆ ಯಾಕೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಅಂದ್ರೆ, ಇಲ್ಲಿ ನೋಡಿ, ಒಂದ್ ಕಡೆ ಪ್ರಾದೇಶಿಕ ಪಕ್ಷಗಳಲ್ಲಿ ಆಂತರಿಕವಾಗಿ ಭಿನ್ನಮತ, ನಾಯಕರ ನಡುವೆ ಶೀತಲ ಸಮರ, ಅದೇ ರೀತಿ ಅಧಿಕಾರಸ್ಥರ ಸ್ವಜನ ಪಕ್ಷಪಾತ, ಇನ್ನೊಂದೆಡೆ ಎನ್ಡಿಎ ಮೈತ್ರಿಕೂಟಕ್ಕೆ ತನ್ನ ಸಂಸದರ ಸಂಖ್ಯೆ ಹೆಚ್ಚಿಸಿಕೊಂಡು ಸಂಸತ್ನ ಉಭಯ ಸದನಗಳಲ್ಲಿ ಬಹುಮತದಿಂದ ಎಲ್ಲಾ ವಿಧೇಯಕಗಳನ್ನು ಪಾಸ್ ಮಾಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎನ್ಡಿಎ ಸರ್ಕಾರಕ್ಕಿದೆ. ಇದೆಲ್ಲದರ ಪರಿಣಾಮವಾಗಿ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಹೋಳಾಗುತ್ತಿವೆ. ಎನ್ಡಿಎ ಪ್ರಾದೇಶಿಕ ಪಕ್ಷಗಳ ಒಡಕಿನ ಲಾಭ ಪಡೆಯಲು ಮುಂದಾದ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹೋಳಾದವು. ಅದೇ ರೀತಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಬಳಸಿಕೊಂಡು ಅಥವಾ ಮೈತ್ರಿಗಳ ಮೂಲಕ ಪ್ರಾದೇಶಿಕ ಪಕ್ಷಗಳನ್ನು ದುರ್ಬಲಗೊಳಿಸುವ ತಂತ್ರಗಳು ರಾಷ್ಟ್ರೀಯ ಪಕ್ಷಗಳ ನಡೆಯಿಂದಾಗಿ ಇವತ್ತು ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವಕ್ಕಾಗಿ ಎಣಗಾಡುವಂತಾಗಿದೆ. ನೋಡಿ, ಇಷ್ಟೆಲ್ಲ ಸಮಸ್ಯೆ ಇದೆ. ಪ್ರಾದೇಶಿಕ ಪಕ್ಷಗಳಲ್ಲೂ ಕೂಡ ಹಲವು ಸಮಸ್ಯೆಗಳಿವೆ. ಅಲ್ಲಿ ನಾಯಕರ ನಡುವೆ ಭಿನ್ನಾಭಿಪ್ರಾಯವಿದೆ, ಕುಟುಂಬ ನಾಯಕತ್ವವನ್ನು ಒಪ್ಪಿಕೊಳ್ತಿಲ್ಲ, ಅದೇ ರೀತಿ ಶೀತಲ ಸಮರ ಇದೆ, ಸ್ವಜನ ಪಕ್ಷಪಾತವಿದೆ. ಇದರಿಂದಾಗಿ ಪ್ರಾದೇಶಿಕ ಪಕ್ಷಗಳು ಓಳಾಗುತ್ತಿವೆ. ಅಷ್ಟೇ ಇಲ್ಲ, ಎನ್ಡಿಎ ಗೌರ್ಮೆಂಟ್ ಇದೆಯಲ್ಲ, ಸದ್ಯದ ಎನ್ಡಿಎ ಗೌರ್ಮೆಂಟ್ ಮಹತ್ವದ ವಿಧೇಯಕಗಳನ್ನು ಪಾಸ್ ಮಾಡಿಕೊಳ್ಳಲು ಸಹ ಆಕ್ರಮಣಕಾರಿ ನಿಲುವನ್ನು ಕೂಡ ಅದು ತಳೆದಿದೆ. ಈ ಮೂಲಕ ಪ್ರಾದೇಶಿಕ ಪಕ್ಷಗಳ ಸಂಸದರನ್ನು ಸೆಳೆಯುವ ನಿಟ್ಟಿನಲ್ಲಿ ಎನ್ಡಿಎ ಗೌರ್ಮೆಂಟ್ ಕೂಡ ತನ್ನ ಆದ್ಯತೆಯಾಗಿಸಿಕೊಂಡು ಮಹತ್ವದ ವಿಧೇಯಕಗಳನ್ನು ಪಾಸ್ ಮಾಡಿಸಿಕೊಳ್ಳುವುದಕ್ಕೆ ಮುಂದಾಗಿರುವ ಪರಿಣಾಮ ಪ್ರಾದೇಶಿಕ ಪಕ್ಷಗಳಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ನೋಡಿ ವೀಕ್ಷಕರೇ, ಇದನ್ನೆಲ್ಲ ಈ ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಅದೇ ರೀತಿ ವಿವಿಧ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಹೋಳಾಗುತ್ತಿರುವ ಹಿನ್ನೆಲೆಯಲ್ಲಿ ಅದೇ ರೀತಿ ಪಕ್ಷಗಳಿಂದ ಸಂಸದರು ಹೊರಬರುತ್ತಿರುವುದನ್ನು ಗಮನಿಸಿದ್ರೆ ನಾವು 2 ತಿಂಗಳ ಹಿಂದಕ್ಕೆ ಹೋಗಬೇಕು. ನೋಡಿ, 2 ತಿಂಗಳ ಹಿಂದಕ್ಕೆ ಹೋಗಬೇಕು. ಏಪ್ರಿಲ್ 16 ಮತ್ತು 18ರಂದು ಮೋದಿ ಸರ್ಕಾರ ಲೋಕಸಭೆಯಲ್ಲಿ 3 ವಿಧೇಯಕಗಳನ್ನು ಪರಿಚಯಿಸಿತ್ತು. ಅದು 2029ರ ಚುನಾವಣೆ ವೇಳೆಗೆ ಮಹಿಳಾ ಮೀಸಲಾತಿಯನ್ನು ಕಾನೂನಾಗಿ ಜಾರಿಗೆ ತರಲು 3 ವಿಧೇಯಕಗಳು ಅಗತ್ಯವಾಗಿದ್ದವು. ಆದರೆ ಎನ್ಡಿಎಗಿದ್ದ ಬಹುಮತದ ಕೊರತೆಯಿಂದಾಗಿ ಈ ಕನಸು ಈಡೇರಲಿಲ್ಲ. ಲೋಕಸಭೆಯಲ್ಲಿ ಎಲ್ಲ 543 ಸಂಸದರು ಉಪಸ್ಥಿತರಿದ್ದು ವಿಧೇಯಕಕ್ಕೆ ಮತ ಚಲಾಯಿಸಿದರೆ ಅಂಗೀಕಾರವಾಗಲು 2/2 ಅಂದರೆ 362 ಸಂಸದರ ಬಲ ಅಗತ್ಯ. ಅದೇ ರೀತಿ ಪ್ರಸ್ತುತ ಲೋಕಸಭೆಯಲ್ಲಿ ಎನ್ಡಿಎಗೆ ಬಲ ಇರುವುದು 313. ಇತ್ತೀಚಿನ ಬೆಳವಣಿಗೆ ಬಳಿಕ ಕೂಡ ಎನ್ಡಿಎಗೆ ಇರತಕ್ಕಂಥದ್ದು 313 ಸದಸ್ಯರ ಬೆಂಬಲ. ಶಿವಸೇನೆಯ 6 ಸಂಸದರು ಬಂದರೆ 319ಕ್ಕೆ ಈ ಸಂಖ್ಯೆ ಹೇರಲಿದೆ. ನೋಡಿ, ರಾಜ್ಯಸಭೆಯಲ್ಲಿ ಮೊನ್ನೆ ಎಲೆಕ್ಷನ್ ನಡೆದ ಬಳಿಕ ಎನ್ಡಿಎ ಬಲ 153 ಇದೆ. ಇಲ್ಲಿಯೂ ಕೂಡ ಬಹುಮತಕ್ಕೆ 7 ಸಂಸದರ ಅಗತ್ಯವಿದೆ. ಇಲ್ಲಿ ಭರ್ತಿಗೆ ಎನ್ಡಿಎ ಇನ್ನಿಲ್ಲದಂತೆ ಒಂದು ಪ್ರಯತ್ನವನ್ನು, ರಣತಂತ್ರವನ್ನು ಮುಂದುವರಿಸತೊಡಗಿದೆ. ಇದಕ್ಕೆ ಪೂರಕವಾಗಿ ಜೂನ್ 15ರಂದು ಎನ್ಡಿಎ ಮಿತ್ರ ಪಕ್ಷ ತೆಲುಗು ದೇಶಂ ಮುಖ್ಯಸ್ಥ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು. ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಕ್ಷೇತ್ರ ಪುನರ್ವಿಂಗಡಣೆ ವಿಧೇಯಕವನ್ನು ಪುನಃ ಜಾರಿಗೆ ತರಲಿದೆ ಅಂತ ಹೇಳಿದ್ರು. ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಒಟ್ಟಿಗೆ ಮುಂದುವರಿಯುತ್ತವೆ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಬಹುತೇಕ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳಲ್ಲಿ ಒಂದಷ್ಟು ಕಂಪನ ಉಂಟಾಗಿದೆ. ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು
ಒದ್ದಾಡುತ್ತಿವೆ. ನೋಡಿ, ರಾಷ್ಟ್ರೀಯ ಪಕ್ಷಗಳ ಆಕ್ರಮಣಕಾರಿ ನೀತಿ, ಅದೇ ರೀತಿ ಮಹತ್ವದ ವಿಧೇಯಕಗಳನ್ನು ಪಾಸ್ ಮಾಡಿಸಿಕೊಳ್ಳುವುದಕ್ಕೆ ಪ್ರಾದೇಶಿಕ ಪಕ್ಷಗಳ ಸಂಸದರಿಗೆ ಸೆಳೆಯುವುದಕ್ಕೆ ಮುಂದಾಗಿದ್ದಾರೆ. ಪರಿಣಾಮ ಪ್ರಾದೇಶಿಕ ಪಕ್ಷಗಳಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಇದಷ್ಟೇ ಅಲ್ಲ, ಪ್ರಾದೇಶಿಕ ಪಕ್ಷದಲ್ಲಿ ಕೂಡ ಹಲವು ಸವಾಲುಗಳಿವೆ, ಹಲವು ಸಮಸ್ಯೆಗಳಿವೆ. ಈ ಎಲ್ಲ ಸಮಸ್ಯೆಗಳಿಂದಾಗಿ ಬಹುತೇಕ ಆ ಪ್ರಾದೇಶಿಕ ಪಕ್ಷಗಳಿಂದ ನಾಯಕರು, ಸಂಸದರು, ಶಾಸಕರು ಇವತ್ತು ಬಿಜೆಪಿಯತ್ತ ಮುಖ ಮಾಡ್ತಿದ್ದಾರೆ, ಬಿಜೆಪಿಗೆ ಬೆಂಬಲ ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ. ಒಟ್ಟಾರೆಯಾಗಿ ಕಳೆದ 3.5 ದಶಕಗಳಿಂದ ರಾಷ್ಟ್ರ ರಾಜಕಾರಣದಲ್ಲಿ ಕಿಂಗ್ ಮೇಕರ್ಗಳಾಗಿದ್ದ ಪ್ರಾದೇಶಿಕ ಪಕ್ಷಗಳು ಇವತ್ತು ತಮ್ಮ ಅಸ್ತಿತ್ವವನ್ನೇ ಉಳಿಸಿಕೊಳ್ಳುವುದಕ್ಕೆ ಹೋರಾಡಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ನೋಡಿ, ಒಂದು ಕಾಲದಲ್ಲಿ ಡಿಎಂಕೆ, ಎಐಡಿಎಂಕೆ, ಸಮಾಜವಾದಿ, ಬಿಎಸ್ಪಿ, ಟಿಎಂಸಿ, ಶಿವಸೇನಾ, ಎನ್ಸಿಪಿ ಈ ಎಲ್ಲ ಪ್ರಾದೇಶಿಕ ಪಕ್ಷಗಳಿದಾವಲ್ಲ, ಯುಪಿಎ ಅಥವಾ ಎನ್ಡಿಎ ಮೈತ್ರಿಕೂಟ ಸರ್ಕಾರದ ಭಾಗವಾಗಿ ತಮ್ಮದೇ ಆದ ಅಧಿಕಾರವನ್ನು ಚಲಾಯಿಸುತ್ತಿದ್ವು. ಅಷ್ಟೇ ಅಲ್ಲ, ತಮ್ಮ ಹೆಜ್ಜೆಗೆ ತಕ್ಕಂತೆ ತಾಳ ಹಾಕಬೇಕು ಅಂತ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಮೂಗುದಾರ ಹಾಕುವ ಪ್ರಯತ್ನ ಕೂಡ ಮಾಡ್ತಿದ್ವು. ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಸಂಖ್ಯಾಬಲ ಕಡಿಮೆ ಇದ್ದಾಗ ಪ್ರಾದೇಶಿಕ ಪಕ್ಷಗಳನ್ನು ಬಳಸಿಕೊಂಡು ಸರ್ಕಾರ ರಚನೆ ಮಾಡಿದಾಗ ಪ್ರಾದೇಶಿಕ ಪಕ್ಷಗಳ ಮಾತನ್ನು ಕೇಳಲೇಬೇಕಾದ ಅನಿವಾರ್ಯತೆ ರಾಷ್ಟ್ರೀಯ ಪಕ್ಷಗಳಿಗೆ ಇಷ್ಟು ದಿನ ಕಾಲ ಮರ್ಜಿಗೆ ಒಳಗಾಗಿದ್ದವು. ಆದರೆ 2014ರ ನಂತರ ಪರಿಸ್ಥಿತಿ ಬದಲಾಯಿತು. 10 ವರ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೈತ್ರಿಕೂಟದ ಸರ್ಕಾರ ರಚನೆ ಆಗಲಿಲ್ಲ. 2014ರಿಂದ 2024ರವರೆಗೆ ಅಂದ್ರೆ 10 ವರ್ಷಗಳ ಕಾಲ ಯಾವುದೇ ಮೈತ್ರಿ ಸರ್ಕಾರ ಬರಲಿಲ್ಲ. ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿತು. ಎನ್ಡಿಎ ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಬಿಜೆಪಿಯ ಮೈತ್ರಿಕೂಟದಲ್ಲಿ ಇದ್ರೂ ಕೂಡ ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರ ಹಿಡಿದಿತ್ತು 14 ಮತ್ತು 19ರಲ್ಲಿ. ಅದೇ ರೀತಿ 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಸಂಖ್ಯಾಬಲವನ್ನು ಗಳಿಸುವುದಕ್ಕೆ ವಿಫಲವಾಯಿತು. ಹೀಗಾಗಿ 2024ರ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿಯೊಂದಿಗೆ ಬಿಜೆಪಿ ಸರ್ಕಾರ ದೇಶದಲ್ಲಿ ಆಡಳಿತ ನಡೆಸುತ್ತಿದೆ. ಅಷ್ಟೇ ಅಲ್ಲ, ಮಹತ್ವದ ವಿಧೇಯಕ, ಮಹತ್ವದ ಕಾನೂನು ಇನ್ನಿತರಗಳನ್ನು ಜಾರಿಗೊಳಿಸಬೇಕಂದ್ರೆ ಕೆಲವೊಮ್ಮೆ ಲೋಕಸಭೆಯಲ್ಲಿ 2/3 ಮತ್ತು 2/2 ಕೂಡ ಸಂಖ್ಯಾಬಲ ಬೇಕಾಗುತ್ತೆ. ಈ ಸಂಖ್ಯಾಬಲ ಇಲ್ಲದ ವೇಳೆ ಮಹತ್ವದ ವಿಧೇಯಕಗಳು ಬಿದ್ದು ಹೋಗ್ತವೆ. ಇದರಿಂದ ಬಿಜೆಪಿ ಅಂತ ಬಲಿಷ್ಠ ಪಕ್ಷಕ್ಕೆ ಮತ್ತು ವಿಶ್ವದ ಅತಿದೊಡ್ಡ ಪಕ್ಷವನ್ನು ಹೇಳಿಕೊಳ್ಳುವ ನಾಯಕರಿಗೆ ಇದು ಮುಖಭಂಗವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ಒಡಕಿನ ಲಾಭ ಪಡೆದು ಅಲ್ಲಿನ ಸಂಸದರು, ಶಾಸಕರನ್ನು ಸೆಳೆಯುವ ಪ್ರಯತ್ನ ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿ ಮಾಡುತ್ತಿದೆ ಎಂಬ ಮಾತುಗಳು ಕೂಡ ಇವೆ. ಬಿಜೆಪಿ ಅಷ್ಟೇ ಅಲ್ಲ, ಈ ಹಿಂದೆ ಕಾಂಗ್ರೆಸ್ ಕೂಡ ಮಾಡಿದ್ದ ಉದಾಹರಣೆಗಳು ಕೂಡ ಇವೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.